10% ಲಾಭ ಗಳಿಸೋದು ಎಷ್ಟು ಕಷ್ಟ ಇದೆ ಅಂತ. ಅಂಥದ್ರಲ್ಲಿ ಮನೇಲಿ ಕೂತಲ್ಲೇ 36% ಬರುತ್ತೆ ಅಂತ ಹೇಳಿ ನಂಬಿ ಜನ ಅದ್ರಲ್ಲಿ ದುಡ್ಡು ಹಾಕ್ತಾರೆ ಅಂತಂದರೆ ಅದು ಎಲ್ಲೋ ದುರಾಸೆ ಅಂತ ಅನ್ಸಲ್ವ? ನ್ಯಾಷನಲೈಸ್ಡ್ ಬ್ಯಾಂಕ್ಸು ಇಡೀ ದೇಶ ತುಂಬ ಲಕ್ಷಾಂತರ ಬ್ರಾಂಚ್ ಹೊಂದಿರತಕ್ಕಂಥವು, ಅವರೇ ನಿಮ್ಮ ಎಫ್ ಡಿಗೆ 8-9%ಗಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಅಲ್ಲ, ಅದೇ ನಾನು ತುಂಬ ಲಿಬ್ರಲ್ ಆಗಿ ಹೇಳ್ತಾ ಇದ್ದೀನಿ. 8-9%ಗಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಅದ್ರ 3-4 ಯಾರೋ ಕೊಡ್ತಾರಂದರೆ ನಾವು ನಮಗೆ ಕೇಳಬೇಕಾದಂಥ ಪ್ರಶ್ನೆ 2, ಇವನು ಏನು ಬಿಸ್ನೆಸ್ ಮಾಡಿ ಇದನ್ನ ಗಳಿಸ್ತಾನೆ, ಇವನಿಗೆ ಆ ಕೆಪಾಸಿಟಿ ಇದೆಯಾ? ಇನ್ನೊಂದು ಪ್ರಶ್ನೆ, ಇವನು ಮಾಡ್ತಾನಂತಂದ್ರೆ ಇಡೀ ದೇಶದ ತುಂಬ ಲಕ್ಷಾಂತರ ಬ್ರಾಂಚ್ ಹೊಂದಿರತಕ್ಕಂಥ ಬ್ಯಾಂಕ್ಗಳಾಗಲಿ ಬೇರೆ ಸಂಘ ಸಂಸ್ಥೆಗಳಾಗಲಿ ವಿಚ್ ಆರ್ ಪರ್ಮಿಟೆಡ್ ಬೈ ದ ಲಾ, ಅವ್ರು ಯಾಕೆ ಇಷ್ಟು ಮಾಡಿ ಇದನ್ನ ಇವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಪ್ರಶ್ನೆ ಕೇಳಬೇಕಲ್ವ? ನಾವು ನಮ್ಮದೇ ಸಂಬಂಧಿಕರಿಗೆ ದುಡ್ಡು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಇವತ್ತು ಜಸ್ಟ್ ಇವನು ಎಲ್ಲೋ ಒಂದು ಮೇಳ ಮಾಡ್ತಾನೆ, ಜಾತ್ರೆ ಮಾಡ್ತಾನೆ, ಅಲ್ಲಿ ಹೊಸ ಹೊಸ ಆಸೆ ಆಮಿಷಗಳನ್ನ ಹೊಡಿತಾನೆ, ಅವ್ರ ಮಾತನ್ನು ನಂಬಿ ನಾವು ದುಡ್ಡು ಹಾಕ್ತೀವಿ ಅಂತಂದರೆ, ನಾವು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವೇ ಹೇಳಿದಾಗೆ ಸರ್ಕಾರಿ ಅಧಿಕಾರಿಗಳು ಕೂಡ ಹಾಕಿದ್ದಾರೆ. ಸೊ ಅದು ದುರಾಸೆ ಅಲ್ವಾ? ಆಮೇಲೆ ನಮ್ಮ ಕೈಯನ್ನು ಅವರಿಗೆ ಕಡೆಯಿಂದ ಹಗ್ಗ ಕಟ್ಟಿಸ್ಕೊಂಡು ಹಳಹಳಿಸ್ಕೊಳ್ಳೋದಕ್ಕಿಂತ ನ್ಯಾಯಯುತವಾಗಿ ಸರ್ಕಾರದ ಅಧಿಕೃತ ಮುದ್ರೆ ಇರತಕ್ಕಂಥ ಸಂಸ್ಥೆಗಳಲ್ಲಿ ಯಾಕೆ ಹೂಡಿಕೆ ಮಾಡಬಾರ್ದು? ಅಥವಾ ಕಣ್ಣಿಗೆ ಕಾಣುವಂಥ ಬಿಸ್ನೆಸ್ಸಲ್ಲಿ ಯಾಕೆ ಹೂಡಿಕೆ ಮಾಡಬಾರ್ದು? ಇಷ್ಟು ಜನ ಠೇವಣಿದಾರರು ಅವ್ರ ಪರವಾಗಿ ಮಾತಾಡಿದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರು ಎಂದಾದ್ರೂ ಅವ್ರಿಗೆ ಹೋಗಿ ಕೇಳಿದ್ರ ಶಿವಮ್ ಅಸೋಸಿಯೇಟ್ನ ಟೀಮ್ನವ್ರಿಗೆ, ಹೌದಪ್ಪ ನಮ್ಮ ದುಡ್ಡು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಇಷ್ಟು ಲಾಭ ಹೆಂಗೆ ಬಂದಿದೆ, ನಿಮ್ಮದು ಪ್ರಾಫಿಟ್ದು ಲೆಕ್ಕಪತ್ರ ತೋರಿಸ್ರಿ ಅಂತೇಳಿ? ಪ್ರತಿ ತಿಂಗಳು ಚೆಕ್ ದುಡ್ಡು ಬರಾಕ್ತದೆ. ಅವ್ರಿಗೆ ಫ್ರಾಡ್ ಅಂತ ಗೊತ್ತಾಗೋದೇ ನಾವು ಕೇಸ್ ಮಾಡಿದಾಗ. ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಎವ್ರಿ ಡಿಪಾರ್ಟ್ಮೆಂಟ್ ಇನ್ ದ ಸೊಸೈಟಿ ಹ್ಯಾಸ್ ಗಾಟ್ ದೇರ್ ಓನ್ ವರ್ಕ್. ಬ್ಯಾಂಕ್ನವ್ರದ್ದು ಏನು ಕೆಲಸ? ಪ್ರಮುಖವಾಗಿ ಜನರಿಂದ ತಗೊಳ್ಳೋದು, ವಾಪಸ್ ಅವ್ರಿಗೆ ಠೇವಣಿ ಇಟ್ಟರೆ ಕೊಡೋದು, ಸಾಲ ಕೊಡೋದು, ಏನು ಗೌರ್ಮೆಂಟ್ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತದೆ ಅದ್ರ ಪ್ರಕಾರ ಲೋನ್ ಕೊಡೋದು, ಅದನ್ನು ವಾಪಸ್ ತಗೊಳ್ಳೋದು. ಈಗ ಅವರು ಅದನ್ನ ಬಿಟ್ಬಿಟ್ಟು ಬೇರೆ ರೆಗ್ಯುಲೇಟರ್ಸ್ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಬೇರೆ ರೆಗ್ಯುಲೇಟರ್ದು ಏನು ಕೆಲಸ? ಅದು ಅವ್ರಿಗೆ ಗೊತ್ತಿಲ್ಲಲ್ಲ. ಅವ್ರಿಗೆ ಬಿಸ್ನೆಸ್ ಅದು. ದೇರ್ ವರ್ಕ್ ಇಸ್ ನಾಟ್ ಟು ಐಡೆಂಟಿಫೈ ಆಲ್ ದೀಸ್ ಥಿಂಗ್ಸ್. ಇಟ್ ಇಸ್ ನಾಟ್ ಅ ಮ್ಯಾಂಡೇಟ್. ದ ಬ್ಯಾಂಕಿಂಗ್ ಲಾಸ್ ಪ್ರೊಟೆಕ್ಟ್ ದಮ್. ಅವರು ಅಕ್ರಮವಾದ ದುಡ್ಡನ್ನು ಏನಾದರೂ ತಂದಿಟ್ಟಿದ್ರೆ ಎಸ್, ಅಥವಾ ಇವನು ಅಕ್ರಮವಾಗಿ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಅವರು ಸಪೋರ್ಟ್ ಮಾಡಿದರೆ, ಉದಾಹರಣೆಗೆ ಇವನು ಮೇಳ ಮಾಡ್ತಾ ಇದ್ದಾನೆ, ಅಲ್ಲಿ ಹೋಗ್ಬಿಟ್ಟು ನಮ್ಮ SBI ಅಕೌಂಟಲ್ಲಿ ಇವೊಂದು ಅಕೌಂಟ್ ಇದೆ, ಅದರಲ್ಲಿ ಅವನಿಗೆ ಸಪೋರ್ಟ್ ಮಾಡಿದ್ರೆ ನಾವು ಮಾಡ್ತೀವಿ ಅಂತಂದರೆ ದೆನ್ ಇಟ್ ಈಸ್ ಅ ಕನ್ನೈವನ್ಸ್. ಕನ್ನೈವನ್ಸ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್. ನೆಗ್ಲಿಜೆನ್ಸ್ ಈಸ್ ನಾಟ್ ಅ ಕ್ರಿಮಿನಲ್ ಅಫೆನ್ಸ್. ನಾನು ಅದೇ ಹೇಳ್ತಾ ಇದ್ದೀನಿ, ಬೇರೆ ಡಿಪಾರ್ಟ್ಮೆಂಟ್ನವ್ರ ಬಗ್ಗೆ ನಾವು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಫಸ್ಟ್ ಇಲ್ಲ, ಆಲ್ ಅಸೋಸಿಯೇಟ್ಸ್, ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದವರು ಅತಿ ಹೆಚ್ಚಿರೋದು ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ. ಅದರಲ್ಲಿ ಸುಮಾರು ಡಾಟಾ ನಮಗೆ 40,000 ಪ್ರತಿಯೊಬ್ಬರದ್ದು ಹುಡುಕೋದು
ಟೈಮ್ ಕನ್ಸ್ಯೂಮಿಂಗ್ ಎಫರ್ಟು. ಸುಮಾರು 20,000 ಜನರನ್ನು ನಾವು ಚೆಕ್ ಮಾಡಿದ್ದೀವಿ. 20,000ದಲ್ಲಿ 10,000 ಜನ ಮಹಾರಾಷ್ಟ್ರದವರೇ ಇದ್ದಾರೆ. ಸರ್, ಈಗ ಇದರಲ್ಲಿ 2 ಕೋಟಿ 3 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅಂಥವ್ರು ಎಲ್ಲಿಂದ ದುಡ್ಡು ತಂದರು ಅನ್ನುವಂಥದ್ದು ಏನಾದರೂ ನಡೆಯುತ್ತೆ? ಅದು ಇನ್ಕಮ್ ಟ್ಯಾಕ್ಸ್ನವ್ರು ಕೇಳಬೇಕು. ಸಿ ಒನ್ ಗುಡ್ ಥಿಂಗ್ ಇನ್ ದಿಸ್ ಎಂಟೈರ್ ಸಿನಾರಿಯೋ ಇಸ್, ಈ ಪ್ರಕರಣದಲ್ಲಿ ಎಲ್ಲರೂ ಕೂಡ ಅಕೌಂಟಿಂದ ದುಡ್ಡು ಹಾಕಿದ್ದಾರೆ. ಸೊ ಹಾಗಾಗಿ ಆ ಒಂದು ಪ್ರಮೇಯ ಬರಲ್ಲ. ಅಕೌಂಟಿಂದ ಅಕೌಂಟಿಗೆ ಟ್ರಾನ್ಸ್ಫರ್ ಆದಾಗ ಒಂದು ಪ್ರೈಮಾ ಫೇಸಿಯೇ ಅಂತಾರಲ್ಲ, ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿರ್ತಕ್ಕಂಥ ಅಂಶ ಏನಂತಂದರೆ ಅದು ಅಕೌಂಟಿಂದ ಅಕೌಂಟಿಗೆ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಲೀಗಲ್ ದುಡ್ಡು ಇರುತ್ತೆ ಅಂತ. ಅದರ್ವೈಸ್ ಆಲ್ಸೋ ಆಲ್ ದಿಸ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಶೇರ್ಡ್ ವಿತ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಇಫ್ ದೇ ಆಸ್ಕ್ ಅಸ್. ಸರ್, ಈಗ ಇವರು ಖರ್ಚು ಸ್ವಂತಕ್ಕೆ ಬಳಸ್ಕೊಂಡಿದ್ವಿ, ಕಾರ್ ತಗೊಂಡಿರ್ಬೋದು ಆಗಿರ್ಬೋದು. ಈ ಸನ್ನಿ ಲಿಯೋನು 1 ಕೋಟಿ ರೂಪಾಯಿ ಕೊಟ್ಟಿದ್ದಾನೆ. ಸೊ ಅಂಥವೆಲ್ಲ ಹೆಂಗೆ ನಮ್ಮ ಪ್ರಕರಣದಲ್ಲಿ ಆರೋಪಿ ಆಗಿರತಕ್ಕಂಥ ಶಿವಮ್ ಅಸೋಸಿಯೇಟ್ಸ್ ಕಂಪನಿಯಿಂದ ಅಥವಾ ಶಿವಾನಂದ್ ನೀಲಣ್ಣವರ ಅಕೌಂಟಿಂದ ಯಾರ್ಯಾರಿಗೆ ದುಡ್ಡು ಹೋಗಿದೆ ಅವರೆಲ್ಲರೂ ಕೂಡ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡ್ತೀವಿ. ಬೇಕಾದವರು ನಾನು ಈಗಾಗಲೇ ಹೇಳಿದೆ, ಅವ್ರದ್ದು ಸುಮಾರು ನಾವು 30 ಬ್ಯಾಂಕ್ ಅಕೌಂಟ್ ಸಿಕ್ಕಿದೆ ನಮಗೆ. 30 ಬ್ಯಾಂಕ್ ಅಕೌಂಟ್ದು ಅದರಲ್ಲಿ ಒಂದು 7 ಅಕೌಂಟ್ಸು ತುಂಬ ಹೈ ಟ್ರಾನ್ಸಾಕ್ಷನ್ಸ್ ಇರ್ತಕ್ಕಂಥದ್ದು. ಒಂದೇ ಒಂದು ಅಕೌಂಟಿದ್ದೇ ಟ್ರಾನ್ಸಾಕ್ಷನ್ ಪೇಜಸ್ಸು 36,248 ಇದೆ. ಒಂದೇ ಬ್ಯಾಂಕ್ ಅಕೌಂಟ್ದು ಪೇಜಸ್. ಸೊ ಇಂಡಿವಿಜುವಲ್ ಪೇಜಸಲ್ಲಿ ಯು ಕ್ಯಾನ್ ಇಮ್ಯಾಜಿನ್ ಅಟ್ಲೀಸ್ಟ್ ಒಂದು 15ರಿಂದ 20 ಆದರೂ 36,200 ಪೇಜಸ್. ಸೊ ಇಮ್ಯಾಜಿನ್ ಅಷ್ಟೆಲ್ಲ ನಾವು ಪ್ರತಿಯೊಂದನ್ನು ನೋಡಬೇಕಾಗುತ್ತೆ. ಅದು 50 ಪೈಸೆ ಟ್ರಾನ್ಸಾಕ್ಷನ್ದು ಇರ್ಬೋದು, 5 ಕೋಟಿದು ಇರ್ಬೋದು. ನಾವು ಅದನ್ನೆಲ್ಲ ನೋಡಲಿಕ್ಕೆ ತುಂಬ ಸಮಯ ಬೇಕು. ತಾವೆಲ್ಲ ಹೇಳಿದಿರೋ ಹಾಗೆ ಈ ಮಾಹಿತಿ ನಮ್ಮ ಹತ್ರನೂ ಇದೆ. ಫಿಲ್ಮ್ ಪ್ರೊಡಕ್ಷನ್ನು, ಸಿನಿಮಾ ಲಿಯೋನಿ, ಸನ್ನಿ ಲಿಯೋನಿ ಮತ್ತು ಬೇರೆ ಯಾರೋ ಫಿಲ್ಮ್ ಸ್ಟಾರ್ಸ್ಗೂ ಇದೆಲ್ಲ. ಬಟ್ ಟು ಗಿವ್ ಅ ನೋಟಿಸ್ ಟು ದೆಮ್ ಐ ನೀಡ್ ದಟ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್. ಅದನ್ನ ಮಾರ್ಕ್ ಮಾಡಿ ನಾವು ಅವರಿಗೆ ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟನೆ ಕೊಡಿ ಅಂತ ನೋಟಿಸ್ ಕೊಡ್ಬೋದು. ಅದು ಹುಡುಕ್ಲಿಕ್ಕೆ ಭಾಳ ಟೈಮ್ ಬೇಕು. ಈಗ ಬೆಳಗಾವಿಗೆ ಸಪ್ತಮಿ ಗೌಡ, ಪೂಜಾ ಗಾಂಧಿ, ದಾಳಿ ಧನಂಜಯ ಎಲ್ಲರೂ ಬಂದಿದ್ರು. ರಾಗಿಣಿ ಇವರೆಲ್ಲ ಬಂದಿದ್ರು ಸರ್. ಸ್ಪಾನ್ಸರ್ ಮಾಡಿದ್ರು ಶಿವಮ್ ಅಸೋಸಿಯೇಷನ್. ಅವ್ರಿಗೆ ದೊಡ್ಡ ಪ್ರಮಾಣದ ಅಮೌಂಟ್ ಕೊಟ್ಟು ಕರೆಸಿದ್ರು. ಬೆಳಗಾವಿ ಹಬ್ಬ ಅಂತ ಮಾಡಿದ್ರು. ಇವ್ರಿಗೆ ಏನಂತ ಹೇಳಿದ್ನಲ್ಲ, ವಿ ಆರ್ ಸರ್ಚಿಂಗ್ ಫಾರ್ ದೋಸ್ ಟ್ರಾನ್ಸಾಕ್ಷನ್ಸ್. ಅಂದ್ರೆ ಟ್ರಾನ್ಸಾಕ್ಷನ್ ಆದ್ರೆ ಅಷ್ಟೇ. ಟ್ರಾನ್ಸಾಕ್ಷನ್ ಆದರೆ ಕ್ಯಾಶ್ ಪ್ರೂಫ್ ಬೇಕಲ್ಲ ನಮಗೆ. ಈಗ ನೀವು ಹೇಳ್ತೀರಿ ಅವ್ರು ಫ್ರೀ ಆಗಲೂ ಕೂಡ ಬಂದಿರ್ಬೋದು, ಅವ್ರದ್ದು ಯಾವುದೋ ಮೂವಿ ಪ್ರಮೋಷನ್ಗೋಸ್ಕರ ಅಂತಲೂ ಬಂದಿರ್ಬೋದು. ವಿ ವರ್ಕ್ ಆನ್ ಪ್ರೂಫ್. ಯಾಕಂದರೆ ಕೋರ್ಟ್ ನಮಗೆ ನಾಳೆ ಅದನ್ನೇ ಕೇಳುತ್ತೆ. ನಾವು ಸೆನ್ಸೇಷನಲೈಸ್ ಮಾಡೋಕ್ಕೆ ಹೋಗಿ ಅವರಿಗೆ ವಿತೌಟ್ ಎನಿ ಪ್ರೂಫ್ ಅವ್ರನ್ನ ಕರೆದು ತಂದು ವಿಚಾರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವಿ ಡೋಂಟ್ ವರ್ಕ್ ಲೈಕ್ ದ್ಯಾಟ್. ಇಲ್ಲ ಅಲ್ಲ, ಮಾಹಿತಿ ಇದೆ. ಇಲ್ಲ, ಟ್ರಾನ್ಸಾಕ್ಷನ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಡಿಸೆಂಬರ್ 27. ನಾವು ಇಲ್ಲೇ ಇದ್ವಲ್ಲ, ನಮ್ಗೆ ಯಾವ್ದು ನೋಡ್ಲೇ ಇಲ್ಲ. ಸದ್ಯಕ್ಕೆ ನೀವು ಹೇಳಿದಾಗೆ ನಾ ಆಲ್ರೆಡಿ ಹೇಳಿದಾಗೆ ಸರ್ಚ್ ಮಾಡ್ತಾ ಇದ್ದೀವಿ. ನಥಿಂಗ್ ಲೈಕ್ ದ್ಯಾಟ್. ಈಗ at this moment I cannot say. ನಾವು ನಾವು ಒಂದಿಷ್ಟು ಸ್ಟ್ಯಾಂಡರ್ಡ್ ಇದು ಮಾಡ್ಕೊಂಡಿದ್ದೀವಿ. 10 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ, 5 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ, 1 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಹೋಗಿದೆ ಚೆಕ್ ಮಾಡ್ಕೊಂಡು. ನಾವು ಇಲ್ಲಿನವೇ ಅದನಲ್ರಿ, ಯಾಕೆ ಪುಣೆಗೆ ಅಂತ ಹೇಳ್ತೀರಿ? ಕಾರ್ಯಕ್ರಮ ಮಾಡ್ತಾರೆ. ಎಲ್ಲರೂ
ಹೇಳಿದ್ನಲ್ಲ ಆಲ್ರೆಡಿ 11 ಹೈ ಎಂಡ್ ಕಾರ್ಗಳ ಬಗ್ಗೆ ನಮಗೆ ಮಾಹಿತಿ ಇದೆ. ಅವೆಲ್ಲ ಬೇರೆ ರಾಜ್ಯದಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಕಳೆದ 20 ದಿನಗಳ ಹಿಂದೆ ಬೆಳಗಾವಿ ನಗರದಲ್ಲಿ ಈ ಶಿವಮ್ ಅಸೋಸಿಯೇಟ್ಸ್ ಅನ್ನುವಂಥ ಕಂಪನಿ ಮೇಲೆ ಅಕ್ರಮವಾಗಿ ಠೇವಣಿನ ಸಂಗ್ರಹಿಸ್ತಾ ಇದ್ದಾರೆ ಹಾಗೂ ಕೆಲವೊಂದು ಆಮಿಷಗಳನ್ನ ಒಡ್ಡಿ ಸಾರ್ವಜನಿಕರಿಂದ ಹಣ ಠೇವಣಿ ಇಡೋ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿಯ ಮೇರೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ತಂಡದವರು ಇಲ್ಲಿ ಒಂದು ದಾಳಿಯನ್ನು ನಡೆಸಿ ತದನಂತರ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅದನ್ನು ನಂತರ CIDಗೆ ಟ್ರಾನ್ಸ್ಫರ್ ಮಾಡಿದರು. ತನಿಖೆ ಕೂಡ CIDಯಲ್ಲಿ ನಡೀತಾ ಇದೆ. ಸಾಮಾನ್ಯವಾಗಿ ನಾವು ಈ ರೀತಿ ತನಿಖೆಯಲ್ಲಿರತಕ್ಕಂಥ ಪ್ರಕರಣದ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡಲ್ಲ. ಆದರೆ ಈ ಪ್ರಕರಣದಲ್ಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮುಖ್ಯವಾದ ಕಾರಣ ಏನಂತಂದರೆ ಇವತ್ತಿಗೂ ಕೂಡ ಜನ ಅವರ ಶಿವಮ್ ಅಸೋಸಿಯೇಟ್ನ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದಾರೆ. ಈಗಾಗಲೇ ನಾವು ಪ್ರಕರಣ ದಾಖಲೆ ಮಾಡಿಕೊಂಡು ಆ ಕಂಪನಿ ಹಾಗೂ ಅವನ ವೈಯಕ್ತಿಕ ಬ್ಯಾಂಕ್ ಖಾತೆಗಳನ್ನ ಡೆಬಿಟ್ ಫ್ರೀಸ್ ಮಾಡಿಸಿರ್ತೀವಿ. ಆದರೆ ಇವನ ಅಥವಾ ಈತನ ತಂಡದವರಿಂದ ಈಗಾಗಲೇ ಜನ ಏನು ಇವ್ರನ್ನ ನಂಬಿಬಿಟ್ಟು ದುಡ್ಡು ಹಾಕಿದ್ದಾರೆ, ಅವರು ಮತ್ತೊಂದಿಷ್ಟು ಜನರಿಗೆ ಪ್ರೇರೇಪಣೆ ನೀಡಿ ದುಡ್ಡು ಹಾಕಿಸ್ತಾ ಇದ್ದಾರೆ. ಇದು ಈ ರೀತಿ ದುಡ್ಡು ಹಾಕಬಾರ್ದು ಇನ್ನು ಸಾರ್ವಜನಿಕರು ಅನ್ನೋದನ್ನ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಸಾಕಷ್ಟು ಕಪೋಲ ಕಲ್ಪಿತ ಕಥೆಗಳು, ಊಹಾಪೋಹಗಳು, ಕಟ್ಟುಕಥೆಗಳು ಕೂಡ ಸಾರ್ವಜನಿಕರಲ್ಲಿ ಇರೋದು ಕಂಡು ಬಂದಿದೆ. ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಆಗಿರೋದನ್ನು ನೋಡಿದ್ದೀವಿ. ಏನು ವಿಚಾರಗಳು ಪ್ರಸ್ತಾಪ ಆಗಿದ್ದಾವೆ? ಈ ವ್ಯಕ್ತಿ ಶಿವಾನಂದ್ ನೀಲಣ್ಣವರ್, ಶಿವಮ್ ಅಸೋಸಿಯೇಟ್ಸ್ ವ್ಯಕ್ತಿ, ಇಲ್ಲಿವರೆಗೂ ಸಾರ್ವಜನಿಕರಿಗೆ ಪ್ರತಿ ತಿಂಗಳು ತಪ್ಪದೆ ದುಡ್ಡನ್ನು ತಲುಪಿಸ್ತಾ ಇದ್ದ. ಆದರೂ ಕೂಡ ಯಾವುದೋ ದುಷ್ಪ್ರೇರಣೆಗೆ ಒಳಗಾಗಿ ಸರ್ಕಾರದ ಅಂಗಸಂಸ್ಥೆಗಳು, ಜಿಲ್ಲಾಧಿಕಾರಿ ತಂಡ ಆಗಿರ್ಬೋದು, ಪೊಲೀಸರು ಇವ್ರ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಇದರ ವಿರುದ್ಧ ಪಿತೂರಿ ನಡೀತಾ ಇರುವಂಥ ಒಂದು ಮಾತು. ಇದ್ರ ಜೊತೆಗೆ ಕೆಲವೊಂದಿಷ್ಟು ಜನರು ಮಾಧ್ಯಮಗಳ ಮೇಲೂ ಕೂಡ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅವನು ಸರಿಯಾಗಿ ದುಡ್ಡು ಕೊಡ್ತಾ ಇದ್ದ, ಆದರೆ ನಿಮ್ಮಿಂದಾಗಿ ನಮಗೆ ಬರುವಂಥ ದುಡ್ಡು ನಿಂತು ಹೋಗಿದೆ ಅಂತೇಳಿ. ಸಾರ್ವಜನಿಕರು ಒಂದು ಮಾತನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ಈ ರೀತಿ ಸಾರ್ವಜನಿಕರಿಂದ RBI ಅವರಿಂದ ಪರ್ಮಿಷನ್ ತೆಗೆದುಕೊಳ್ಳದೆ ಠೇವಣಿ ತೆಗೆದುಕೊಳ್ಳೋದೇ ಕಾನೂನು ಬಾಹಿರ. ಅವನು ಅದನ್ನು ವೈಯಕ್ತಿಕ ಲೋನ್ ಅಂತ ಹೇಳಿ ನಿಮಗೆ ಬಾಂಡ್ ಕೊಟ್ಟಿರ್ಬೋದು, ಅದಕ್ಕೆ ವೈಯಕ್ತಿಕವಾಗಿ ಒಂದು ಚೆಕ್ಕನ್ನು ಗ್ಯಾರಂಟಿ ಕೊಟ್ಟಿರ್ಬೋದು. ಆದರೆ ಕಾನೂನಿನ ಪರಿಧಿಯಲ್ಲಿ ಇದನ್ನ ಠೇವಣಿ ಅಂತಲೇ ನಾವು ಪರಿಗಣಿಸ್ತೀವಿ. ಮತ್ತು ಈ ರೀತಿ ಠೇವಣಿಯನ್ನು ಸಾರ್ವಜನಿಕರಿಂದ ಸಂಗ್ರಹಿಸೋದು, ಅದು ಯಾವುದೇ ಹೆಸರಲ್ಲಿರ್ಬೋದು, ಲೋನ್ ಅಂತ ಆಗಿರ್ಬೋದು, ಬೇರೆ ಇನ್ಯಾವುದೋ ಹೆಸರಲ್ಲಾಗಿರ್ಬೋದು, ಮಾಡೋದು ತಪ್ಪು. ತಮಗೆ ಈಗಾಗಲೇ ಗೊತ್ತಾಗಿದೆ, ಕಳೆದ 2 ದಿನಗಳ ಹಿಂದೆ ಕೂಡ ಮತ್ತೊಂದು ಇದೇ ರೀತಿಯ ಪ್ರಕರಣದಲ್ಲೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಕಮಿಷನರ್ ತಂಡದವರು ಆಲ್ರೆಡಿ ದಾಳಿ ಮಾಡಿ ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದಾರೆ. ಅದು ಕೂಡ ಶೀಘ್ರದಲ್ಲೇ CIDಗೆ ಬರಲಿದೆ. ಇಲ್ಲಿ ಬೇಸಿಕ್ ಕ್ವಶನ್ ಇರೋದು ಅದೇ, ಯಾರಾದರೂ ಠೇವಣಿ ಸಂಗ್ರಹಿಸಬಹುದಾ ಇಲ್ವಾ ಅನ್ನುವಂಥದ್ದು. RBIನಿಂದ ಅವಶ್ಯಕ ಬ್ಯಾಂಕಿಂಗ್ ಲೈಸೆನ್ಸ್ ಪಡೆಯದೆ ಅಥವಾ ಇನ್ಯಾವುದೋ ರೆಗ್ಯುಲೇಟರ್ಗಳಿಂದ ಅವಶ್ಯಕ, ಉದಾಹರಣೆಗೆ ಇನ್ಶೂರೆನ್ಸ್ನವರು ಕೂಡ ತಮ್ಮ ಕಡೆಯಿಂದ ಠೇವಣಿ ತಗೊಳ್ತಾರೆ. ಅದಕ್ಕೆ IRDA, ಇನ್ಶೂರೆನ್ಸ್ ರೆಗ್ಯುಲೇಟರ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ತಗೊಂಡಿದ್ರೆ ಮಾತ್ರ ಅವರಿಗೆ
ಅಧಿಕಾರ ಅಥವಾ ಅವಕಾಶ ಇರುತ್ತೆ ಠೇವಣಿ ಸಂಗ್ರಹಿಸಲಿಕ್ಕೆ, ಅದರ್ವೈಸ್ ಇರೋದಿಲ್ಲ. ಹಾಗಾಗಿ ಅದು ಶಿವಾನಂದ ನಿಲಣ್ಣವ್ರ ಪ್ರಕರಣ ಆಗಿರ್ಬೋದು, ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರಕರಣ ಆಗಿರ್ಬೋದು, ಎರಡರಲ್ಲೂ ಕೂಡ ಇವರಿಗೆ ಠೇವಣಿ ಸಂಗ್ರಹ ಮಾಡಲಿಕ್ಕೆ ಯಾರೂ ಕೂಡ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಸಾರ್ವಜನಿಕರು ಇದನ್ನ ತಿಳ್ಕೊಳ್ಬೇಕಾಗಿ ವಿನಂತಿ. ಮತ್ತು ಈ ರೀತಿ ಭಾರತದಲ್ಲಿ ಇಲ್ಲಿವರೆಗೂ ನಮಗಂತೂ ಯಾವುದೋ ಒಂದು ಈ ರೀತಿ ಬಿಸ್ನೆಸ್ಗಳು ಮಾಡಿ 36%, 60% ಲಾಭ ಕೊಡೋಂಥದ್ದು ಯಾವುದು ಬಿಸ್ನೆಸ್ಗಳು ಕೂಡ ಇಲ್ಲ. ಹಾಗಾಗಿ ಸಾರ್ವಜನಿಕರು ಈ ರೀತಿ ಮಾತುಗಳನ್ನ ನಂಬಿ ಮೋಸ ಹೋಗೋದು ತಡೆಯಬೇಕಾದ ಅವಶ್ಯಕತೆ ಇದೆ. ಎಲ್ಲಿವರೆಗೂ ಸಾರ್ವಜನಿಕರು ಇಂಥ ದುರಾಸೆಗೆ ಬಲಿಯಾಗ್ತಾರೋ 36%, 60% ಬಡ್ಡಿ ಸಿಗುತ್ತೆ ಅಂತ ಹೇಳಿ, ಅಲ್ಲಿವರೆಗೂ ಈ ರೀತಿ ಮೋಸಗಾರರು ಹುಟ್ಕೋತಾ ಇರ್ತಾರೆ. ದಯವಿಟ್ಟು ಇಂಥವ್ರಿಂದ ದೂರ ಇರಿ. ದೂರ ಇರೋದು ಅಷ್ಟೇ ಅಲ್ಲ, ಇಂಥವ್ರು ಯಾರಾದರೂ ನಿಮ್ಮ ಹತ್ರ ಬಂದ್ಬಿಟ್ಟು ನಿಮಗೆ ಪ್ರಲೋಭನೆಗೆ ಒಳಪಡಿಸಿದ್ರೆ ಅದನ್ನು ಹತ್ತಿರದ ಪೊಲೀಸ್ ಸ್ಟೇಷನ್ ಅಥವಾ CID ಗಮನಕ್ಕೆ ತಗೊಂಡ್ಬನ್ನಿ. ನಾವು ಅದ್ರ ಬಗ್ಗೆ ಅವಶ್ಯಕತೆ ಇದ್ದರೆ ಇನ್ಕ್ವೈರಿ ಮಾಡ್ತೀವಿ, ಅವಶ್ಯಕತೆ ಬಿದ್ದರೆ ತನಿಖೆ ಕೂಡ ಮಾಡ್ತೀವಿ. ಕೆಲವೊಂದು ವಿಷಯಗಳನ್ನ ನಾನಿಲ್ಲಿ ತನಿಖೆ ಹಂತದಲ್ಲಿ ಇಲ್ಲಿವರೆಗೂ ಏನು ಕಂಡು ಬಂದಿದೆ ಶಿವಾನಂದ ನಿಲಣ್ಣವ್ರದ್ದು ಹಂಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅವ್ರ ದುಡ್ಡು ಇಲ್ಲಿವರೆಗೂ ಎಲ್ಲೂ ಹೋಗಿದೆ ಅಂತ ಹೇಳಿ. ಇಲ್ಲಿವರೆಗೂ ಕೂಡ ಅವನು ಮಾಡ್ತಾ ಇದ್ದದ್ದು ತುಂಬ ಸುಲಭವಾದ ಕೆಲಸ. ಹೊಸ ದುಡ್ಡು ಯಾವುದು ಬರುತ್ತೋ ಆ ದುಡ್ಡನ್ನು ಹಳಬರಿಗೆ ಬಡ್ಡಿ ಮುಖಾಂತರ ಕೊಡ್ತಾ ಇದ್ದ. ಉದಾಹರಣೆಗೆ 2025ರಲ್ಲಿ ಅವನಿಗೆ 1000 ರೂಪಾಯಿ ಒಟ್ಟು ಠೇವಣಿ ಇದ್ದರೆ ಅವನಿಗೆ ಮುಂದಿನ ವರ್ಷ ಅಂದರೆ 2026 ಪ್ರತಿ ತಿಂಗಳು ಅವನು ಕೊಡಬೇಕಾದ ಮೊತ್ತ 360 ರೂಪಾಯಿ ಪ್ರತಿ ತಿಂಗಳು. ಸಾರಿ, 3% ಪರ್ ಮಂತ್ ಅಂತಂದರೆ 300 ರೂಪಾಯಿ, ಸಾರಿ 30 ರೂಪಾಯಿ, 30 ರೂಪಾಯಿ, 1000ಕ್ಕೆ 30 ರೂಪಾಯಿ. ಈ ರೀತಿ ಪಾಂಜಿ ಸ್ಕೀಮ್ಗಳು ಎಲ್ಲಿವರೆಗೂ ನಡೀತವೆ ಅಂತಂದರೆ ಅದು 12 × 30 360 ರೂಪಾಯಿ. ಎಲ್ಲಿವರೆಗೂ ಅವನಿಗೆ ಹೊಸ ಠೇವಣಿ 360 ರೂಪಾಯಿ ಕ್ರಾಸ್ ಆಗುತ್ತೋ ಅಲ್ಲಿವರೆಗೂ ಈ ರೀತಿ ಸ್ಕೀಮ್ಗಳು